ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದ್ರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಮನುಷ್ಯ ಅಂದಮೇಲೆ ಹಲವಾರು ರೀತಿಯಾಗಿರುವಂತಹ ತೊಂದರೆಗಳು, ಸಮಸ್ಯೆಗಳಿಗೆ ಒಳಗಾಗಿರ್ತಾರೆ. ವಿವಾಹ ವಿಳಂಬ ಆಗ್ತಾ ಇರ್ಬೋದು, ಉದ್ಯೋಗದಲ್ಲಿ ತೊಂದರೆಗಳು, ಮನೆಯಲ್ಲಿ ಅಶಾಂತಿಯ ವಾತಾವರಣ, ಕೊಟ್ಟಿರುವಂತಹ ಹಣ ನಮಗೆ ಬರ್ತಾ ಇಲ್ಲ, ಆರೋಗ್ಯದಲ್ಲಿ ಸಮಸ್ಯೆಗಳಿರ್ಬೋದು. ನಿಮ್ಮ ಯಾವುದೇ ರೀತಿಯಾಗಿರುವಂತಹ ತೊಂದರೆಗಳಿದ್ದಲ್ಲಿ ಖಂಡಿತವಾಗ್ಲೂ ಚಿಂತೆ ಮಾಡಬೇಡಿ. ನೀವು ಇವತ್ತೇ ಈಗಲೇ ಅಕ್ಷಯ ವೃಕ್ಷವನ್ನ ಬರ್ಮಾಡ್ಕೊಳ್ಳೋದ್ರಿಂದ ಈ ಎಲ್ಲ ಒಂದು ತೊಂದರೆಗಳಿಂದ ಕೂಡ ಶೀಘ್ರವಾಗಿ ಹೊರಗಡೆ ಬರೋದಕ್ಕೆ ತಮಗೆ ಸಹಾಯ ಆಗುತ್ತೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ, ನೇರವಾಗಿ ಕಾಲ್ ಮಾಡಬಹುದು. ಇನ್ನು ಪ್ರತಿಯೊಂದು ವಿಚಾರಗಳ ಬಗ್ಗೆ ನಮಗೆ ಸಾಕಷ್ಟು ರೀತಿಯಾಗಿರುವಂತಹ ಮಾಹಿತಿ, ಮಾರ್ಗದರ್ಶನ ನೀಡುವಂತಹ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಈ ಒಂದು ಆಷಾಢ ಮಾಸ ಮುಗೀತು, ಶ್ರಾವಣ ಬಂತು ಅಂತಂದ್ರೆ ಹಬ್ಬಗಳ ಸಾಲು ಅಂತಾನೆ ಹೇಳ್ಬೋದು. ಇನ್ನು ಶನಿವಾರ ಬಹಳ ವಿಶೇಷವಾಗಿರುವಂತಹ ಶ್ರಾವಣ ಶನಿವಾರ, ಈ ದಿನ ನಾವೇನ್ ಮಾಡ್ಕೊಳ್ಬೇಕಾಗತ್ತೆ, ಇದರ ವಿಚಾರವಾಗಿ ವೀಕ್ಷಕರಿಗೆ ತಿಳಿಸ್ತಾರೆ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಶ್ರಾವಣ ಮಾಸ ನಮ್ಮ ಆಯಾಸ ಹೋಗಲಾಡಿಸುವಂಥ ಪ್ರವಾಸ ನೀವು ಮಾಡಿದ್ರೆ ಸಿಗ್ತಾನೆ ನಿಮಗೆ ಶ್ರೀನಿವಾಸ. ಅಂದರೆ ನಾವು ಮನಸ್ಸಿಗೆ ಹಾಕೊಂಡ್ಬಿಟ್ಟಿವಿ ತಿರುಪತಿ ಅಂತ ಶ್ರಾವಣ ಮಾಸದಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಕೂಡ ದರ್ಶನ ಮಾಡ್ತಾರೆ. ಒಂದು ಚೆನ್ನಾಗಿ ನೆನಪಿರಲಿ, ನಾನು ಹೋದ ವರ್ಷಕ್ಕೆ ನಿಮಗೆ ತಿಳಿಸಿದ್ದೇನೆ, ಈ ಏಲಕ್ಕಿ, ಲವಂಗ, ಪಚ್ಚಕರ್ಪೂರ ಈ ಮೂರನ್ನೂ ಕೂಡ ಶ್ರೀನಿವಾಸನ ದೇಗುಲಕ್ಕೆ ನೀವೇ ಅದನ್ನು ಸಮ ಪ್ರಮಾಣದಲ್ಲಿ, ಪಚ್ಚಕರ್ಪೂರ ಕಡಿಮೆ ಇರಬೇಕು, ಅಗದಲ್ಲಿ ಜಾಸ್ತಿ ಹಾಕ್ಬಾರ್ದು, ಅದನ್ನು ಆ ಪುಡಿಯನ್ನು ಮಾಡಿ ದೇಗುಲಕ್ಕೆ ಕೊಟ್ಟು ಬರುವಂಥದ್ದು, ಅಥವಾ ಈ ಮೂರನ್ನೂ ದೇವಸ್ಥಾನಕ್ಕೆ ಕೊಡುವಂಥದ್ದು. ಆಮೇಲೆ ತಿರುಪತಿ ಶ್ರೀನಿವಾಸನಿಗೆ ತ್ರಿಪುಂಡ್ರ ಅಂದರೆ ನಾಮವನ್ನು, ಆ ತ್ರಿಪುಂಡ್ರ ಧಾರಣೆಯನ್ನು ಏನು ಮಾಡಿದಾರೋ ಅದು ಪಚ್ಚಕರ್ಪೂರದಿಂದಲೇ ಮಾಡಿರುವಂಥದ್ದು. ಆ ನಾಮವನ್ನು, ಆ ನಾಮ ಮಾಡಿರೋಂಥ ಪಚ್ಚಕರ್ಪೂರ ಬಹಳ ದಿವ್ಯತೆಯನ್ನು ಸೂಚಿಸುತ್ತೆ, ವಿಶಿಷ್ಟತೆಯನ್ನು ಸೂಚಿಸುತ್ತೆ, ನಿಷ್ಕಲ್ಮಶತೆಯನ್ನು ಸೂಚಿಸುತ್ತೆ, ಅಭಿವೃದ್ಧಿಯನ್ನು ಸೂಚಿಸುತ್ತೆ, ಮಂಗಳಪ್ರದವನ್ನು ಸೂಚಿಸುತ್ತೆ, ಅಮಂಗಳವನ್ನು ಹೋಗಲಾಡಿಸುತ್ತೆ, ಆಭರಣವನ್ನು ಸೂಚಿಸುತ್ತೆ, ಆರೋಗ್ಯವನ್ನು ಸೂಚಿಸುತ್ತೆ, ಅಮೃತವನ್ನು ಸೂಚಿಸುತ್ತೆ, ಆನಂದವನ್ನು ಸೂಚಿಸುತ್ತೆ, ಆರೋಗ್ಯವನ್ನು ಸೂಚಿಸುತ್ತೆ, ಐಶ್ವರ್ಯವನ್ನು ಸೂಚಿಸುತ್ತೆ. ಪಚ್ಚಕರ್ಪೂರ ನಾನು ಬಹಳಷ್ಟು ನನ್ನ ಸುತ್ತ ಇರ್ತಕ್ಕಂಥವ್ರಿಗೆ ಕೆಲವೊಂದು ಕೆಲಸಗಳು ಹಾಕಬೇಕಾದ್ರೆ ಇದನ್ನು ಸಜೆಸ್ಟ್ ಮಾಡಿರ್ತೇನೆ. ಸಣ್ಣದಾಗಿ ಚಿಕ್ಕವರು ಇಟ್ಕೊಳ್ಳಿ, ಒಂದಷ್ಟು ಬಾಯಿಗೆ ಹಾಕ್ಕೊಳ್ಳಿ, ಆ ಮೀಟಿಂಗ್ ಅಟೆಂಡ್ ಮಾಡು, ನೋಡು. ಆಮೇಲೆ ಅವ್ರಿಗೊಂದು ಸಮಯನ ಕೊಟ್ಟಿರ್ತೀನಿ, ಅವರ ಹೆಸರನ್ನು ಬೇಸ್ ಮೇಲೆ ಕೊಟ್ಟಿರ್ತೇನೆ. ನೀವು ಬಂಗಾರ ಏನಾದರೂ ಹಡ ಇಟ್ಟಿದ್ದರೆ ಅದು ಮನೆಗೆ ಬರಬೇಕು, ಅಥವಾ ಹೊಸದಾಗಿ ನಾವು ತೆಗೆದುಕೊಳ್ಳಬೇಕು ಅಂತಂದರೆ ಈ ಶ್ರಾವಣ ಮಾಸ ಬಳಸ್ಕೊಳ್ಳಿ. ಅದು ಇದೇ ಶನಿವಾರ ಬಳಸ್ಕೊಳ್ತೀರೋ ಅಥವಾ ನೆಕ್ಸ್ಟ್ ಶನಿವಾರ ಬಳಸ್ಕೊಳ್ತೀರೋ, ಈ ಶ್ರಾವಣ ಮಾಸದ ಯಾವುದೇ ಶನಿವಾರವಾದರೂ ನೀವು ಈ ಏಲಕ್ಕಿ, ಲವಂಗ, ಪಚ್ಚಕರ್ಪೂರವನ್ನು ದೇಗುಲಕ್ಕೆ ದಾನವಾಗಿ ಕೊಡುವಂಥದ್ದರಿಂದ ಕನಕ ಮಹಾಲಕ್ಷ್ಮಿ ಮನೆಗೆ ಬರುತ್ತಾಳೆ. ಕನಕ ಅಂದರೆ ಸುವರ್ಣ, ಆಭರಣ, ಬಂಗಾರ. ಅವಳು ಖುಷಿಯಿಂದ ಕುಣಿದಾಡ್ತಾ ಬರ್ತಾಳಂತೆ. ಏನೋ ತಕ್ಕ ಮಟ್ಟಿಗೆ ತಗೊಂಡಿದ್ದೀವಂತಲ್ಲ, ಖುಷಿ ಪಡಿಸುವಷ್ಟು ರೀತಿಯಲ್ಲಿ ಬರ್ತಾಳಂತೆ. ನಿಮ್ಮ ಶಕ್ತಿಯಾನುಸಾರ ಆ ಒಂದು ದೇಗುಲಕ್ಕೆ ಕೊಡಿ. ನನಗೆ ಯಾರೋ ಒಬ್ಬರು ತಾಯಿ ಒಂದು ಸುಮಾರು ದೇವಸ್ಥಾನಕ್ಕೆ ಕೊಟ್ಟಿದ್ದಾರೆ, ನನಗೂ ಬಂದು ತಗೊಂಬಂದು ಕೊಟ್ಟಿದ್ದಾರೆ, ಬಹಳ ಕೊಟ್ಟಿದ್ರು. ಹಾಗಾದ್ರೆ ಪ್ರತಿನಿತ್ಯ ನಾನು ಅದನ್ನು ಹೆಚ್ಚಿಗೆ ಬಳಸೋದು, ಅದನ್ನು ನನಗೆ ಅದು ತಗೊಂಡಾಗೆಲ್ಲ ಆಕೆ ನೆನಪು ಬರ್ತಾಳೆ. ನಾವು ಮಾಡ್ತಿದ್ವಿ, ಅಷ್ಟೇ ಅದ್ಭುತವಾಗಿ ಮಾಡಿದ್ದಾರೆ. ಅದನ್ನು ತೀರ್ಥದ ಪುಡಿಗೆ ಸೇರಿಸೋವಾಗೆಲ್ಲ ಆಕೆ ನೆನಪು ಬರ್ತಾಳೆ. ಆಕೆ ಅವ್ರಿಗೆ ಬೇರೆ ಒಂದು ರೆಮಿಡಿ ಕೊಟ್ಟಿದ್ದೆ ನಾನು ಅವರಿಗೆ. ಈ 7 ಸಿಸ್ಟಮ್ ಆ ಯಂತ್ರಗಳಲ್ಲಿ ಎಂಡದು, ನಾನು ಯಾರಿಗೂ ಕೊಡಲ್ಲ ಅದನ್ನು. 2-3 ಪ್ರಯೋಜನ ಆಗಲಿಲ್ಲ ಅವ್ರಿಗೆ. ಯಾಕೋ ಸರಿ, ಇದಕ್ಕೆ ಏನು ಮಾಡಬೇಕು ಅಂತೇಳಿ ಬತ್ತಳಕೆಯಲ್ಲಿದ್ದ ರಾಮಬಾಣವನ್ನು ತಗೋ ಅಂತ ಹೇಳುತ್ತೆ. ಆವಾಗ ಏನು ಮಾಡ್ತೀನಿ, 7 ಸಿಸ್ಟಮ್ ಕೊಟ್ಟಿರ್ತಿಲ್ಲ. ಆ ಯಂತ್ರಗಳ ನೋಡಿತಾಯಿ ಒಂದು ತಿಂಗಳಿಗೊಂದು ಮುಟ್ಟುತ್ತವ ಅಷ್ಟೇ. ನಿಮ್ಮ ನಕ್ಷತ್ರ ಇರೋದ್ರಿಂದ ಇದನ್ನು ಮುಟ್ಟು ಅಂತೇಳಿ ಕರೆಕ್ಟಾಗಿ ಅವ್ರಿಗೊಂದು ನೀಟಾಗಿ ಮಾಡಿಕೊಟ್ಟಿರ್ತೇನೆ, ಸ್ತೂಪ ಥರ ಮಾಡಿಕೊಟ್ಟಿರ್ತೇನೆ ಅವರಿಗೆ. ಆ ಮುಟ್ಟಿದಾಗ ಏನು ಮಗ MD ಡಾಕ್ಟ್ರು ಏನು ಮಾಡಿದ್ರೆ ಮದುವೆ ಇಲ್ಲ 3 ವರ್ಷಗಳಿಂದ. ನನಗೆ ಗೊತ್ತಿರೋಂಥವ್ರು ಬಹಳ ಸಣ್ಣ ಪುಟ್ಟ ರೆಮಿಡಿ ಕೊಟ್ಟಿದ್ದೇನೆ. ಇದನ್ನು ಅವರಿಗೆ ನಾನು ನೇರವಾಗಿ ಹೇಳಿದೆ,
ಇದನ್ನು ಮಾಡು. ಅವ್ರಿಗೆ ಆಭರಣ ಕೊರತೆ ಇಲ್ಲ, ಬೇರೆ ನಾಸ್ತಿಗೆ ಏನು ಕೊರತೆ ಇಲ್ಲ, ತಲೆನೋವು ಕೊರತೆ ಇರೋದು ಮಗನಿಗೆ ಮದುವೆ ಆಗ್ತಾರೆ. ಹಾಗಂತೇಳಿ ಮಗ ಕೂಡ ಚೆನ್ನಾಗಿದ್ದಾನೆ ನೋಡಿ. ಪ್ರಾರಬ್ಧ ಅಂದರೆ ಇದೆ. 2-3 ಥರದಲ್ಲಿ ಅವರಿಗೆ ಆಗಲಿಲ್ಲ, ಏನು ಪ್ರಯತ್ನ ಪಟ್ಟರು ಎಲ್ಲೋ ಬಂದರು ಕೂಡ ಕೊನೆಯದಾಗಿ ಈ ಸಿಸ್ಟಮನ್ನು ಬಳಸ್ಕೊಟ್ಟೆ ನಾನು. ಇದು ಬಳಸಿದರೆ ಇನ್ನು ಯಾಕೆ ಯಾವುದಕ್ಕೆ ಅಂತ ಮಾಡ್ತೀವೋ ಅದು ಅದರಲ್ಲಿ ಫಲ ಕೊಡಲೇಬೇಕು. ಅದು ಕೊನೆಯದಾಗಿರ್ತಕ್ಕಂಥ ಅವಕಾಶ, ಅದೇ ಆ ಬತ್ತಾಳಿಕೆ, ಅದೇ ಆ ಆಯುಧ. ನನ್ನ ಪ್ರಕಾರ ಕೆಲವು ಆಯುಧವನ್ನು ಯಾವಾಗ ಎತ್ತಬೇಕು, ಯಾವಾಗ ಎತ್ತಬಾರದು, ಯಾವಾಗ ಬಳಸಬೇಕು, ಯಾವಾಗ ಬಳಸಬಾರದು. ಹಾಗೆ ಆ ತಾಯಿ ನೆನಪು ಬರ್ತಾಳೆ, ಅದಾಕವಾಗೆಲ್ಲ ನೆನಪು ಬರ್ತಾಳೆ. ಓ ಆಕೆ ಕೆಲಸ ಏನಾಯ್ತು ಅಂದರೆ ಮಗನ ಮದುವೆ ಆಯ್ತೋ ಇಲ್ಲೋ ಆ ರೀತಿ ನೆನ್ಪು ಮಾಡ್ಕೊಳ್ತೀನಿ, ನೆನಪು ಮಾಡಿಸುತ್ತೆ ನನಗೆ. ಆವಾಗ ನಾನೇನು ಮಾಡ್ತೀನಿ, ಅಪ್ಲಿಕೇಶನ್ ಕೂತ್ಕೊಂಡಿರ್ತೀನಿ. ತುಂಬಾ ಎಲ್ರದ್ದು ಬರುತ್ತೆ, ಬಹಳ ಇನ್ನೊಂದು ಅಷ್ಟು ಹೆಚ್ಚಿಗೆ. ಬಟ್ ಅಷ್ಟೇ ಶೀಘ್ರವಾಗಿ ಅವರು 3ನೇ ಸ್ಟೆಪ್ಗೆ ಹೋಗೋ ಒಳಗಡೆ ಎಂಗೇಜ್ಮೆಂಟ್ ಮುಗಿದಿತ್ತು. ಅಂದರೆ 7 ಮಂತ್ಸ್ ಒಳಗಡೆ ಕ್ಲಿಯರ್ ಅಂತ ಅದು ಅರ್ಥ. ಆ 7 ಸ್ಟೆಪ್ ಅಂತ ಕೊಟ್ಟಾಗ ಮುಗಿದಿತ್ತು. ಆಮೇಲೆ ನನಗೆ ಅವರು ಯಾರು ಸಾಮಾನ್ಯವಾಗಿ ಕೊಟ್ಟು ಸ್ವಲ್ಪ ಹಿಂಜರಿಕೆ ಮಾಡಿರ್ತಾರೆ, ತಗೊಳ್ಳಲ್ಲ. ಮದುವೆ ಕರೀಲಿಕ್ಕೆ ಎಲ್ರಿಗೂ ತಗೊಂಡೋದಾಗ ನನಗೂ ಒಂದು ವಸ್ತ್ರವನ್ನು ತಂದಿದ್ರು, ಇದೇ ರಿಲೇಟೆಡ್ ಬರುತ್ತೆ ಅದು, ಸಿಲ್ಕ್. ಬಹುಶಃ ನಾನು ಆ ಕಲರನ್ನು ಹುಡುಕಿದ್ದು ಸಿಗಲಿಲ್ಲ, ಅವ್ರು ತಂದಿದ್ದಾರೆ. ನನಗೆ ಬಹಳ ಖುಷಿ ಕೊಟ್ಬಿಡ್ತು, ಇದೆಲ್ಲಿ ತಂದ್ರೆ ಅಂತ. ಅವ್ರದ್ದು ಎಷ್ಟೊತ್ತು ಸೀಕ್ರೆಟ್ ಹೇಳಿಲ್ಲ. ಆಮೇಲೆ ಕಂಚಿ ಬಗ್ಗೆ ಹೇಳಿದ್ರು, ಬಹಳ ಚೆನ್ನಾಗಿತ್ತು ನೋಡಿ. ಏನಂದ್ರೆ ಒಂದಕ್ಕೊಂದು ಲಿಂಕ್ ಹೇಗೆ ಕೊಡುತ್ತೆ ಅಂತಂದ್ರೆ, ನಾನು ಅವ್ರ ಇಷ್ಟದ ಬಗ್ಗೆ ಪ್ರೀತಿಸ್ತೀನಿ ಅಂತಂದ್ರೆ ಭಗವಂತ ನನ್ನ ಇಷ್ಟದ ಅವ್ರ ಕಡೆಯಿಂದ ತರಿಸಿರ್ತಾನೆ. ಬಟ್ ಮದುವೆ ಆಯಿತು ಖುಷಿಯಿಂದ. ಬಟ್ ನಾನು ಆ ಸಂದರ್ಭದಲ್ಲಿ ಶ್ರೀಲಂಕಾ ಇದ್ದೆ, ಎಲ್ಲ ನಮ್ಮ ಶಿಷ್ಯರೆಲ್ಲ ಹೋಗಿದ್ರು ಮದುವೆಗೆ, ಅದೆಲ್ಲ ನಡೆಯಿತು. ಕೆಲವೊಂದಕ್ಕೆ ಮಾಡಬೇಕು ಅಂತಂದ್ರೆ ನಿಮ್ಮ ಮನಸ್ಸಲ್ಲಿ ಯಾವುದೋ ಒಂದು ಆಭರಣ ಇತ್ತಲ್ಲ, ನೀವೇನೋ ತೆಗೆದುಕೋಬೇಕು ಅಂತಿದ್ರಲ್ಲ, ಅದು ಬರಬೇಕು ನಿಮ್ಮ ಮನೆಗೆ ಅಂತಂದ್ರೆ ಈ ಶ್ರಾವಣ ಮಾಸದಲ್ಲಿ ಈ 3 ಪದಾರ್ಥವನ್ನ ದಾನ ಮಾಡಿ ನೀವು ಮನೆಯಲ್ಲಿ ಬಳಸಿ. ನೀವೆಲ್ಲೋ ಬಂಗಾರನ ಫ್ಲಡ್ಜ್ ಮಾಡಿದ್ದೀರಲ್ಲ, ಅದು ಬರುತ್ತೆ, ನೂತನವಾಗಿ ತೆಗೆದುಕೊಳ್ತೀರಿ. ಆಮೇಲೆ ಎಲ್ಲೋ ಒಂದು ಫಂಕ್ಷನ್ಗೆ ಹೋಗಿದ್ದಾಗ ನನ್ನೊಬ್ಬರು ಕೇಳಿದ್ರು, ಸ್ವಾಮಿ ತುಂಬ ಖುಷಿ ಆಯಿತು, ಧನ್ಯವಾದಗಳು ಸ್ವಾಮಿ, ನಾನು ನಿಮ್ಮ ಚಾನಲ್ ನೋಡ್ತೀನಿ, ಬಟ್ ನಮ್ಮದು ಬಂಗಾರ ಬಹಳ ತೊಂದರೆ ಆಗ್ಬಿಟ್ಟಿತ್ತು, ಅದು ಬಂತು ಸ್ವಾಮಿ ಮನೆಗೆ. ಅದು ಎಷ್ಟು ಖುಷಿ ಅಂದರೆ ನಾನು ಒಂದು 10 ಜನ ಕೇಳಿದ್ದೆ ಇದನ್ನು ಮಾಡಿ 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 ಅಂತ. ನಾನು ಎಷ್ಟು ಪ್ರಯತ್ನ ಪಟ್ಟಿದ್ರು ಬಂದಿರಲಿಲ್ಲ. ಆದರೆ ಈ ಪ್ರಯತ್ನ ಪಟ್ಟ ಮೇಲೆ ನೀವು ಹೇಳಿದ್ರಿ ಆ ಏಲಕ್ಕಿ ಪಚ್ಚಕರ್ಪೂರವನ್ನು ಕೊಡಿ ನೀವು ಸಿಗುವಂಥದ್ದಂತೆಲ್ಲ. ನಾನು ದೇವಸ್ಥಾನ ಕೊಟ್ಟಿದ್ದೀನಿ ಸ್ವಾಮಿ, ಬಟ್ ನನಗೆ ಖುಷಿಯಾಗಿ ನಾನು ಪಡ್ಕೋಬೇಕಾಗಿದೆ ಬಂಗಾರ, ಪಡ್ಕೊಂಡಿದ್ದೇನೆ ಸ್ವಾಮಿ ಅಂತ ಹೇಳಿದ್ರೆ, ಯಾವುದೋ ಒಂದು ಫಂಕ್ಷನ್ ನಾನು ಹೋದಾಗ ಈ ರೀತಿ ಎಲ್ಲ ಆಗುತ್ತೆ. ಅದಕ್ಕಾಗಿ ಈ ರೆಮಿಡಿಯನ್ನು ಮಾಡಿಕೊಳ್ಳಿ, ಬಂಗಾರ ಮನೆಗೆ ಬರುತ್ತೆ. ಖಂಡಿತವಾಗ್ಲೂ ಗುರುಗಳೇ, ಮೊದಲನೇ ಶ್ರಾವಣ ಶನಿವಾರ ಆಗಿರೋದ್ರಿಂದ ಏಲಕ್ಕಿ, ಲವಂಗ ಜೊತೆಗೆ ಪಚ್ಚಕರ್ಪೂರವನ್ನ ನಾವು ಎಷ್ಟಾಗುತ್ತೋ ನಮ್ಮ ಕೈಲಿ ಅಷ್ಟು ದಾನ ಮಾಡೋದ್ರಿಂದ ಬಂಗಾರವನ್ನ ನಾವು ಬರಮಾಡ್ಕೊಳ್ಬಹುದು. ಅಥವಾ ನಮ್ಗೆ ಈ ರೀತಿಯಾಗಿರೋ ತಗೊಳ್ಬೇಕು ಅಂತಂದ್ರೆ ಅದು ಯಾವುದೋ ಮುಖಾಂತರ ನಮ್ಮ ಕೈ ಬಂದು ಸೇರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸಿದ್ರಿ. ಇನ್ನು ಶ್ರಾವಣ ಮಾಸ ಅಂತಂದ್ರೆ ಹಬ್ಬಗಳ ಸಾಲು, ಯಾವ ರೀತಿಯಾಗಿರುವಂತ ಆಯಾಸ ಆಗುತ್ತೆ, ಅದು ಒಂದು ಕೂಡ ಬಹಳ ಚೆನ್ನಾಗಿ ನೀವು ಹೇಳಿದ್ರಿ, ರೈಮಿಂಗ್ ಅಂತಾನೆ ಹೇಳ್ಬೋದು ಗುರುಗಳೇ. ಬಹಳ ಧನ್ಯವಾದಗಳು, ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಶ್ರಾವಣ ಶನಿವಾರದ ಮೊದಲನೇ ಶ್ರಾವಣ ಶನಿವಾರ ಈ ದಿನ ನೀವು ಏಲಕ್ಕಿ ಆಗಿರ್ಬೋದು, ಜೊತೆಗೆ ಲವಂಗ, ಜೊತೆಗೆ ಪಚ್ಚಕರ್ಪೂರವನ್ನ ಹೆಚ್ಚೆಚ್ಚವಾಗಿ ದಾನ ಮಾಡೋದ್ರಿಂದ ನೀವು ಆಸೆ ಪಟ್ಟಿರುವಂತ ಚಿನ್ನ ಆಗಿರ್ಬೋದು, ಕನಕ ನಿಮ್ಮ ಮನೆಗೆ ಹೇಗೆ ಬರಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.